ಫಂಕ್ಷನ್ ವಿಡಿಯೋ ನೋಡಿದ್ರಿ. ಇವತ್ತು ಜೋಳದ ಫಂಕ್ಷನ್. ಇದೆ ಹನುಮಂತ ದೇವ್ರ ಗುಡಿ, ಹನುಮಂತ ದೇವರ ದೇವಸ್ಥಾನ ನೋಡಿ. ನೋಡಿ ಸ್ನೇಹಿತರೆ, ಅಕ್ಷತಾರ್ ಮೈದನಂದ ಮಗಳ ಜವಳ ತೆಗಿಸಿ ಗಾನ್ವಿ ಸಾಹಿತ್ಯ ಇಬ್ಬರು ಮಕ್ಕಳು ನೋಡಿ ಎಷ್ಟು ಸುಂದರವಾಗಿದ್ದಾವೆ. ಹೆಸರು ನೋಡಿ, ಇದು ಹಾಸಕ್ಕಿ ಅಂತಾರೆ. ಹಾಸಕ್ಕಿ ಹಾಕಿ ಗಂಡ ಹೆಂಡತಿನ ಅದ್ರ ಮೇಲೆ ಕೊಡಿಸಿ ಜವಳ ತೆಗಿತಾರೆ. ಇದು ಹನುಮಪ್ಪನ ಗುಡಿ ದೇವಸ್ಥಾನ ನೋಡಿ. ಎಷ್ಟು ಕ್ಯೂಟ್ ಆಗಿದ್ದಾಳೆ. ತುಂಬ ಖುಷಿ ಆಯಿತು. ಇದು ಕಾರ್ಯಕ್ರಮ ಮುಗಿಸಿ ತುಂಬ ಖುಷಿ ಆಯಿತು. ಫುಲ್ ಅವ್ರು ನೋಡಿ, ನಾನು ಮದುವೆಗೆ ಹೋಗಿದ್ದಿಲ್ಲ, ಅದಕ್ಕೋಸ್ಕರ ನನ್ನ ತಂಗಿ ಬಿಡಲೇ ಇಲ್ಲ. ಅದಕ್ಕೋಸ್ಕರ ಇಟ್ಕೊಂಡು ಅವಳನ್ನು ಕರ್ಕೊಂಡು ಅವ್ರ ಊರಿಗೆ, ನಮ್ಮ ಅಕ್ಷತಾರ ಊರು ಮಲ್ಲಾಪುರ, ಅಲ್ಲಿಗೆ ಬಂದ್ವಿ ನೋಡಿ. ಎಲ್ಲರೂ ಖುಷಿಯಿಂದ ಜವಳದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಆಮೇಲೆ ಹಾಕೇನೆ ಗಾನ್ವಿ ಸಾಹಿತ್ಯ ಇಬ್ಬರು ಮಕ್ಕಳು. ಇದು ಒಂದಷ್ಟ ಆಮೇಲೆ
ಯವ ಹಂಗ ಸುಮ್ಮನೆ ಆಗ್ಲಲ್ಲ ಕೊಡೋದ ಅಂದ್ರು ಮಂದಿ ಬಯಕತ್ತ ನೀವೇ ಮನುಷ್ಯನ ಕಚ್ಬಿಟ್ಟು ಹೋಗ್ರಿ ಅಕ್ಕ ಸುಮ್ಮನೆ ಸ್ವಲ್ಪ ಮಾಡ್ಕೊಂಡು ಇದೆಲ್ಲ ಜವಳ ಎಲ್ಲ ಇಳಿಸ್ಬೇಕಾದ್ರೂ 12:30 ಆಯ್ತು. ಅಲ್ಲಿಂದ 1 ಗಂಟೆಗೆ ಬಿಟ್ಟು ಮಲ್ಲಾಪುರಕ್ಕೆ 5 ಗಂಟೆಗೆ ಬಂದ್ವಿ. ಎಲ್ಲರೂ ಇಲ್ಲಿಂದ ಗದಗಿಂದ ಮಲ್ಲಾಪುರಕ್ಕೆ ಹೋಗ್ತಾ ಇದ್ವಿ. ಎಲ್ಲ ಫಂಕ್ಷನ್ ಇದು ನೋಡಿದ್ವಿ. ಅದ್ರ ನೆಕ್ಸ್ಟ್ ಡೇ ಇದೆ. ಅವರು ಆಫೀಸಿಗೆ ಪಾಪ ಪ್ರೆಗ್ನೆಂಟ್ ಇದ್ದಾರಲ್ಲ ನಾನು ಈ ಕಡೆ ಹೋಗಿದ್ದೀನಿ. ಗದಗಿಗೆ ಬಂದರೆ ಗದಗಿಗೆ ಇಲ್ಲಿಂದ ಮಲ್ಲಾಪುರಕ್ಕೆ ಹೋಗ್ತಾ ಇದ್ವಿ. ನಮ್ಮ ತಂಗಿಯರವರು ಮಲ್ಲಾಪುರ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಯಾವ ರೀತಿ ಇದೆ ಮಲ್ಲಾಪುರ ಏನು ಎಲ್ಲ ಹೇಳ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ನೋಡಿ. ಇದು ಗದಗಿನಲ್ಲಿರುವಂಥ ರೈಲ್ವೆ ಸ್ಟೇಷನ್. ಇದೆಲ್ಲ ಗದಗ ಬೆಟ್ಟಿಗೆ ಇದೆ ನೋಡಿ. ಗದಗ ಬೆಟ್ಟಿಗೆಯಿಂದ ಮಲ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ. ಬಸ್ ಗದಗ ಬಸ್ ಸ್ಟ್ಯಾಂಡ್. ನೋಡಿ ಫ್ರೆಂಡ್ಸ್, ಈಗ ಗದಗದ ರೋಡ್ ನಿಯರ್ ಬಂದಿದ್ದೀವಿ. ನಮ್ಮ ಅಣ್ಣ ನಮ್ಮ ತಂಗಿ ಅಲ್ಲಿ ಬಂದಿದ್ದಾರೆ. ನೋಡಿ ಬೆಳೆ ಎಷ್ಟು ಚೆನ್ನಾಗಿದೆ. ಜೋಳ, ಕಡ್ಲಿ, ಜೋಳ ಕಡ್ಲಿ ಚೆನ್ನಾಗಿದೆ ಬೆಳೆ. ಈಗ ರೋಣಕ್ಕೆ ಬಂದ್ವಿ. ಇದು ರೋಣ. ನೋಡಿ ಫ್ರೆಂಡ್ಸ್, ಈಗ ರೋಣಕ್ಕೆ ಬಂದ್ವಿ. ಇದು ರೋಣ ಬಸ್ ಸ್ಟ್ಯಾಂಡ್.
ಇಲ್ಲಿಂದ ನೆಕ್ಸ್ಟ್ ಪ್ರಯಾಣ ಮಲ್ಲಾಪುರ. ಎಲ್ಲೈತಿ ನಾವು ಬಸ್ಸಿಂದ ಮಲ್ಲಾಪುರಕ್ಕೆ ಬಂದ್ವಿ. ಮಲ್ಲಾಪುರದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮಲ್ಲಾಪುರ. ಮಲ್ಲಾಪುರದಿಂದ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದ್ವಿ. ಮನೆ ಮುಂದ್ಗಡೆ ಇರೋವಂಥ ಗಿಡ ನೋಡಿದ್ದು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ ನೋಡಿ, ಕಲರ್ ಕಾಂಬಿನೇಷನಕ್ಕೂ ಸೂಪರಾಗಿತ್ತು ಹೂವು. ಆಮೇಲೆ ಮಲ್ಲಾಪುರದಲ್ಲಿ ಬಂದು ಇಲ್ಲೊಂದು ಇದು ಯಾರ ಮನೆ ಅಂದರೆ ಮಲ್ಲಾಪುರ ನಮ್ಮ ಮಮ್ಮಿಯರ ಅತ್ತಿ ಮನೆ. ಅತ್ತಿ ಮಗಳು ನಮ್ಮ ಅಕ್ಷತಾ. ಕಾಸ ನಮ್ಮ ಮಮ್ಮಿ ಅತ್ತಿ, ನಮ್ಮ ಕಾಕನ ಮಗಳು ಅನ್ಬೋದು ಅಕ್ಷತರೂರು ಮಲ್ಲಾಪುರ. ಈಗ ಶ್ರೀಮಂತ ಕಾರ್ಯ ಮಾಡಿ ಮಲ್ಲಾಪುರಕ್ಕೆ ಬಂದೀವಿ ನೋಡಿ. ಇದೇ ಮನೆ. ಇಲ್ಲಿ ಮತ್ತೆ ನಮ್ಮ ಮಮ್ಮಿಯರ ಕಾಕನ ಮಗಳು ಸವದತ್ತಿಯಲ್ಲಿ ಇರ್ತಾರೆ. ಅವರಿರೋದು ಬೆಂಗಳೂರಲ್ಲಿ ಜಾಬ್ ಮಾಡ್ತಾರೆ. ಸವದತ್ತಿಯಿಂದ ಅವ್ರ ಅತ್ತಿ, ಅವ್ರ ಮಾವರು ಎಲ್ಲರೂ ಬಂದಿದ್ರು. ಇಲ್ಲೆಲ್ಲ ನಾಷ್ಟ ಹಾಕಿಕೊಟ್ವಿ ನೋಡಿ. ನಾಷ್ಟ ಹಾಕಿಕೊಟ್ಟು ಇಲ್ಲಿ ದಂಡೆ ಕಟ್ತಾ ಇದ್ದಾರೆ ನೋಡಿ, ಹೂವಿನ ದಂಡೆ. ಒಬ್ಬಳೆ ಅತ್ತಿ, ನನಗೂ ಅತ್ತಿ ಆಗಬೇಕು. ಶಿವಗಾಂವದಲ್ಲಿ ಇರ್ತಾರೆ. ಕೇಳ್ಕೊಂಡ ನಮ್ಮ ಅತ್ತಿ ಊರು, ಅಕ್ಷತರ ಅತ್ತಿ ಊರು. ನನಗೂ ಅತ್ತಿ ಆಗಬೇಕು. ಅವರು ಬಂದರು ಸಾಯಂಕಾಲ. ಎಲ್ಲರೂ ಸೇರಿ ಒಂದು ಶ್ರೀಮಂತ ಫಂಕ್ಷನ್ ಮಾಡಿದ್ವಿ. ಸೀರೆ ತಂದಿಲ್ಲ ಅವ್ರ ಅತ್ತಿ, ಅದನ್ನ ಉಟ್ಕೊಂಡು ಎಲ್ಲ ಫಂಕ್ಷನ್ ಮಾಡಿ ಅವ್ರ ಅತ್ತಿಯರು ನಾವು ಎಲ್ಲರೂ ಕೂಡಿದ್ವಿ. ಅಕ್ಷತ ಮಲ್ಲಾಪುರಕ್ಕೆ ಬಂದಂತ ಆಕಿಲತ್ತ ಅಲ್ಲಿ ಅವರು ಅಕ್ಕ ತಂಗಿಯರು, ಮಮ್ಮಿಯರ ಕಾಕನ ಮಕ್ಕಳು. ಒಬ್ಬ ಕಾಕನ ಮಗಳನ್ನ ಇಲ್ಲಿ ಮಲ್ಲಾಪುರಕ್ಕೆ ಕೊಟ್ಟಿದ್ದಾರೆ. ಅದೇ ಮನೆಗೆ ಅಕ್ಷತರ ಯಶೋದ ಅವಳು ಲತಾ ಅನ್ನೋಳನ್ನ ಸವದತ್ತಿಗೆ ಕೊಟ್ಟಿದ್ದಾರೆ. ಅವರು ಬೆಂಗಳೂರಲ್ಲಿ ಜಾಬ್ ಮಾಡ್ತಾರೆ. ದಂಡಿ ಫಂಕ್ಷನ್ಗೋಸ್ಕರ ದಂಡಿ ಕಟ್ತಾ ಇದ್ದಾರೆ. ಇಲ್ಲಿ ಫಂಕ್ಷನ್ ಹಾಕೂ ಸೂಪರ್ ಆಯಿತು. ಇನ್ನು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. చూడు బాగా మనీ ಮಲ್ಲಾಪುರಕ್ಕೆ ಬಂದು ನೆಕ್ಸ್ಟ್ ಡೇ ಫಂಕ್ಷನ್ ನೋಡಿ. ಎಲ್ಲ ದಂಡಿ ಎಲ್ಲ ಕಟ್ಟಿ ರೆಡಿ ಮಾಡಿ ಅಡುಗೆ ಎಲ್ಲ ಮಾಡಿದ್ವಿ. ಯಾವ ರೀತಿ ಫಂಕ್ಷನ್ ಆಯ್ತಂತ ನೋಡಿ ಏನೇನು ಅಡುಗೆ ಮಾಡಿದ್ವಿ ಅಂತ. ಅನ್ನ, ಸಾರು, ಬದನೆಕಾಯಿ ಪಲ್ಯ, ಶಿರಾ ಮಾಡಿದ್ವಿ ನೋಡಿ. ಅಕ್ಷತೆಗೆ ಅವ್ರ ಅತ್ತಿ ತಂದಿದ್ದ ಸೀರೆ ಇದು ತುಂಬ ಚೆನ್ನಾಗಾಗಿತ್ತು. ಆಕೆಗೆ ದೊಡ್ಡ ಫಂಕ್ಷನ್ ಆಯಿತು ನೋಡಿ. ಮುಂದಿನ ವಿಡಿಯೋದಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಕ್ಷತನ ಕರ್ಕೊಂಡು ನೋಡಿ. ನಾಳೆ ಫಂಕ್ಷನ್ ಯಾವ ರೀತಿ ಆಯ್ತಂತ ವಿಡಿಯೋ ಬರುತ್ತೆ ಮುಂದಿನ ವಿಡಿಯೋದಲ್ಲಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಇದೆ.